ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹುಳಿ ಹುಳಿ ಖಾರವಾಗಿರುವಂತಹ ಬಂಗುಡೆ ಪುಳಿಮುಂಚಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಬಂಗುಡೆ ಪುಳಿಮುಂಚಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಮಾಡಲಿಕ್ಕೂ ತುಂಬ ಸುಲಭ, ರುಚಿಯೂ ಚೆನ್ನಾಗಿರ್ತದೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ತಗೊಳ್ಳಿ, ಅದಕ್ಕೆ 2ರಿಂದ 3 ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕೊಳ್ಳಿ. ಇದನ್ನ ಈಗ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ, ಅಂದರೆ ಎಣ್ಣೆ ಏನು ಸೇರಿಸ್ಕೊಳ್ಳಿಲ್ಲ, ಹಾಗೆ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಕೂಡ ಹಾಕೊಳ್ಳಿ. ಒಂದು 1/4 ಸ್ಪೂನ್ಗಿಂತ ಕಮ್ಮಿ ಮೆಂತೆ ಕೂಡ ಹಾಕಿ. ಹಾಗೆ ಓಮ, ಒಂದು ಚಿಟಿಕೆಯಷ್ಟು ಕೂಡ ಬೇಡ, ಓಮವನ್ನು ಹಾಕ್ಕೊಳ್ಳಿ. ಎಲ್ಲವನ್ನ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲವನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಒಳ್ಳೆ ಫ್ರೈ ಆಗಿದೆ, ಒಳ್ಳೆ ಪರಿಮಳ ಬರುವವರೆಗೆ ಫ್ರೈ ಮಾಡಿದ್ದನ್ನು. ನಂತರ ಅದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಡಿ. ಈಗ ಅದೇ ಬಾಣಲೆಗೆ ಒಂದು 10ರಿಂದ 12 ಉದ್ದ ಮೆಣಸು, ಅಂದರೆ ಬ್ಯಾಡಗಿ ಮೆಣಸನ್ನು ಹಾಕೊಂಡಿದ್ದೇನೆ. ಒಳ್ಳೆ ಕಲರ್ ಕೂಡ ಬರ್ತದೆ, ಹಾಗೆ ಖಾರ ಕೂಡ ಇರ್ತದೆ. ಇದು ಒಳ್ಳೆ ಫ್ರೈ ಆಗಲಿ, ಇದು ಅಂದರೆ ಮೆಣಸು ದಪ್ಪ ದಪ್ಪ ಆಗಲಿ ಅಲ್ಲಿವರೆಗೆ ಫ್ರೈ ಮಾಡಿ. ನೋಡಿ, ಒಳ್ಳೆ ಫ್ರೈ ಆಗ್ತಾ ಇದೆ. ಈಗ ಬಂಗುಡೆ ಸೀಸನ್ ಕೂಡ, ಆರಾಮಾಗಿ ಬಂಗುಡೆ ಪುಳಿಮುಂಚಿ ಮಾಡ್ಕೋಬಹುದು. ನೋಡಿ, ಫ್ರೈ ಆಗಿದೆ ಈಗ ಮೆಣಸೆಲ್ಲ. ಇದನ್ನು ಕೂಡ ಅದೇ ಪಾತ್ರೆಗೆ ಹಾಕೋಬೇಕು. ಕೊತ್ತಂಬರಿ ಎಲ್ಲ ಹಾಕೊಂಡಿದೆ ನೋಡಿ, ಅದಕ್ಕೆ ಪಾತ್ರೆಗೆ ಹಾಕೊಳ್ಳಿ. ನಂತರ ಅದಕ್ಕೆ 6ರಿಂದ 7 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕೊಳ್ಳಿ. ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕೊಳ್ಳಿ. ಹಾಗೆ ಒಂದು ಲಿಂಬೆ ಹುಳಿ ಗಾತ್ರದಲ್ಲಿ ಹುಳಿ ತಗೊಳ್ಳಿ. ಹುಳಿ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ, ಯಾಕಂದರೆ ಖಾರ ಖಾರ ಹುಳಿ ಹುಳಿಯಾಗಿರ್ತದೆ ನೋಡಿ. ಎಲ್ಲವನ್ನ ಈಗ ಮಿಕ್ಸಿ ಜಾರಲ್ಲಿ ಹಾಕಿ ನಾನು ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ. ನಿಮ್ಗೆ ಎಷ್ಟು ನುಣ್ಣಗೆ ಆಗ್ತದೆ ನೋಡಿ ಅಷ್ಟು ರುಬ್ಕೊಳ್ಳಿ. ಹಾಗೆ ಒಂದು ಚಿಟಿಕೆಯಷ್ಟು ಸಾಸಿವೆ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಎಲ್ಲವನ್ನ ಈಗ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನೀರು ಮಾಡ್ಕೊಬೇಡಿ, ದಪ್ಪ ದಪ್ಪನೇ ಇರಲಿ. ಇದನ್ನೀಗ ಬದಿಗಿಡುವ. ಇನ್ನೊಂದು ಬಾಣಲೆ ತಗೊಳ್ಳಿ. ನೀವು ಯಾವುದರಲ್ಲಿ ಫಿಶ್ ಮಾಡಬೇಕು, ಬಂಗುಡೆ ಪುಳಿಮುಂಚಿ ಮಾಡಬೇಕು, ಅದೇ ಬಾಣಲೆಗೆ ಒಂದು 2ರಿಂದ 3 ದೊಡ್ಡ ಸ್ಪೂನಲ್ಲಿ ಎಣ್ಣೆಯನ್ನು ಹಾಕೊಳ್ಳಿ. ಇಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತೇನೆ. ಹಾಗೆ ಒಂದು ದೊಡ್ಡ ಶುಂಠಿ ತುಂಡನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ. 2ರಿಂದ 3 ಹಸಿಮೆಣಸು ಕೂಡ ಹಾಕೊಳ್ಳಿ. ಶುಂಠಿ ಮತ್ತು ಹಸಿಮೆಣಸು ಹಾಕೊಳ್ಳೇಬೇಕು, ಟೇಸ್ಟ್ ಚೆನ್ನಾಗಿರ್ತದೆ. ಎಲ್ಲವನ್ನ ಫ್ರೈ ಮಾಡ್ಕೊಳ್ಳಿ. ಈಗ ಇದನ್ನ ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಒಳ್ಳೆ ಫ್ರೈ ಆಗಬೇಕು. ಇಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ಕೊಂಡಿದ್ದೇನೆ. ತೆಂಗಿನ ಎಣ್ಣೆ ಯೂಸ್ ಮಾಡಿದರೆ ಟೇಸ್ಟ್ ಚೆನ್ನಾಗಿರ್ತದೆ ಪುಳಿಮುಂಚಿದು. ಇಲ್ಲಾಂದರೆ ನೀವು ಯಾವುದೇ ಎಣ್ಣೆ ಆದರೂ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ನೋಡಿ, ಒಂದು ಚಿಕ್ಕ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಂಡಿದ್ದೇನೆ. ಈರುಳ್ಳಿ ಕೂಡ ಜಾಸ್ತಿ ಬೇಡ, ಸ್ವೀಟ್ನೆಸ್ ಬರ್ತದೆ. ಆದ್ದರಿಂದ ಚಿಕ್ಕ ಈರುಳ್ಳಿ ಇದ್ದರೆ ಕಟ್ ಮಾಡಿ ಹಾಕೊಳ್ಳಿ. ಎಲ್ಲ ಒಳ್ಳೆ ಫ್ರೈ ಆಗಲಿ. ಇದು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು, ಬ್ರೌನ್ ಏನು ಆಗಬೇಕಂತಿಲ್ಲ. ಹಾಗೆ ಇಲ್ಲಿ ಒಂದು ಗಡ್ಡಿ ಕರಿಬೇವಿನ ಎಲೆಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ಚಿಕ್ಕ ಟೊಮೆಟೊವನ್ನು ಕಟ್ ಮಾಡಿ ಹಾಕೊಂಡಿದ್ದೇನೆ. ಹುಳಿ ಕೂಡ ಹಾಕೊಂಡಿದ್ದೇನೆ, ಆದ್ದರಿಂದ ಟೊಮೆಟೊ ಸಣ್ಣದು ಹಾಕೊಂಡಿದ್ದೇನೆ. ಹುಳಿ ಸ್ವಲ್ಪ ಜಾಸ್ತಿ ಆದರೆ ಕಡಿಮೆ ಹಾಕೊಳ್ಳಿ. ಟೊಮೆಟೊ ಜಾಸ್ತಿ ಹಾಕೋದಾದರೆ ಹುಳಿ ಕಡಿಮೆ ಹಾಕೊಳ್ಳಿ. ಎಲ್ಲವನ್ನ ಈಗ ಫ್ರೈ ಮಾಡ್ಕೊಂಡು ಆಗಿದೆ. ಟೊಮೆಟೊ ಸ್ವಲ್ಪ ಮೆತ್ತಗೆ ಆಗುವವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಸ್ವಲ್ಪ ಉಪ್ಪು ಸೇರಿಸಿದ್ರೆ ಟೊಮೆಟೊ ಈರುಳ್ಳಿಗೆಲ್ಲ ಹಿಡ್ಕೊಳ್ತದೆ ಅಂತ ಸ್ವಲ್ಪ ಟೇಸ್ಟಿಗೆ ಹಾಕೊಳ್ಳಿ. ಹಾಕೊಂಡ ನಂತರ ಇದನ್ನ ಎಲ್ಲ ಮಿಕ್ಸ್ ಮಾಡಿ. ಇದನ್ನೊಮ್ಮೆ ನೀವು ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡ ಮಸಾಲೆ ಇದೆ ನೋಡಿ, ಅದನ್ನ ಹಾಕ್ತಾ ಇದ್ದೇನೆ. ನಿಮಗೆ ದಪ್ಪ ಬೇಕಂದ್ರೆ ದಪ್ಪ ಇಟ್ಕೊಳ್ಬೋದು, ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ. ಈಗ ನಾನೆಲ್ಲ ರುಬ್ಕೊಂಡದ್ದು ಹಾಕೊಂಡಿದ್ದೇನೆ. ಇದು ಸ್ವಲ್ಪ ದಪ್ಪಗಾಗಿದೆ, ಅಂದರೆ ಮೀನೆಲ್ಲ ಹಾಕುವಾಗ ಸ್ವಲ್ಪ ದಪ್ಪಗಾಗ್ತದೆ. ಅದಕ್ಕೆ ಪಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸಿ ಹಾಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ನೀರನ್ನು ಸೇರಿಸಿ ಹಾಕೊಳ್ತಾ ಇದ್ದೇನೆ ನೋಡಿ. ಇಷ್ಟು ತೆಳ್ಳಗಾದರೆ ಸಾಕಾಗ್ತದೆ. ಇದು ಸ್ವಲ್ಪ ಈಗ ಕುದಿ ಬರಬೇಕು. ಈಗ ನೀವು ಇದಕ್ಕೆ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಬೋದು ಎಷ್ಟು ಬೇಕು ಅಂತ. ಈಗ ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಿದ್ದೇನೆ ನೋಡಿ ನಾನು. ನಂತರ ಇದನ್ನ ಮುಚ್ಚಿಟ್ಟು ನಾನು ಕುದಿ ಬರಿಸಲಿಕ್ಕೆ ಬಿಡ್ತೇನೆ. ಒಳ್ಳೆ ಕುದಿ ಬರಲಿ ಇದು. ಇದಕ್ಕೆ ನಾವು ತೆಂಗಿನಕಾಯಿ ಎಲ್ಲ ಆ್ಯಡ್ ಮಾಡೋದಿಲ್ಲ, ಆದ್ರಿಂದ ಪುಳಿಮುಂಚಿ ಅಂತ ಹೇಳ್ತೇವೆ. ತುಂಬ ಟೇಸ್ಟಿಯಾಗಿರ್ತದೆ ಇದು. ಅನ್ನಕ್ಕೆ, ದೋಸೆಗೆ ಎಲ್ಲ, ಚಪಾತಿಗೆ ಎಲ್ಲ ತಿನ್ಬೋದು ಸೈಡ್ ಡಿಶ್ ಆಗಿ.
ನೋಡಿ ಒಳ್ಳೆ ಕುದಿ ಬರ್ತಾ ಇದೆ. ಈಗ ನಾನು ಇದಕ್ಕೆ ಮೀನನ್ನ ಸೇರಿಸ್ಕೊಳ್ತಿದ್ದೇನೆ. ಇಲ್ಲಿ ನಾನು 2 ಬಂಗುಡೆ ಮೀನನ್ನ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನೀಗ ಬೇಯಲಿಕ್ಕೆ ಬಿಡಬೇಕು. ಅಂದ್ರೆ ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಇದನ್ನ ಕುದಿ ಬರಲಿಕ್ಕೆ ಬಿಡಿ. ಈಗ ನೋಡಿ ಆಗಿದೆ, ಒಳ್ಳೆ ಕುದಿ ಬರ್ತಾ ಇದೆ. ನೀವು ಮಡಿಕೆಯಲ್ಲಿ ಮಾಡೋದಾದ್ರೆ ಇದನ್ನ ತಿರುಗಿಸಬಹುದು ಮಡಿಕೆಯನ್ನೇ. ನಾನಿಲ್ಲಿ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ, ಅದರಿಂದ ಸೌಟ್ ಹಾಕಿ ಎಲ್ಲವನ್ನ ಆಚೀಚೆ ಮಾಡ್ತಾ ಇದ್ದೇನೆ. ಹುಳಿ ಹುಳಿ ಖಾರ ಖಾರವಾದ ಬಂಗುಡೆ ಪುಳಿ ಮುಂಚಿ ರೆಡಿ ಆಗಿದೆ. ಇದನ್ನ ನಾನೀಗ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರ್ತದೆ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ನೋಡಿದ್ರಲ್ಲ ಬಂಗುಡೆ ಪುಳಿ ಮುಂಚಿ ಹೇಗೆ ಆಗಿದೆ ಅಂತ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.